ಧರ್ಮಸ್ಥಳ ಸಮಾಧಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅನಾಮಿಕ ವ್ಯಕ್ತಿ ಮುಸುಕುದಾರಿ ಜಿಲ್ಲೆಯಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದಾವೆ. ಇದೀಗ ಪಾಯಿಂಟ್ ನಂಬರ್ 6ರಲ್ಲಿ 12 ಮೂಳೆಗಳು ಪತ್ತೆಯಾಗಿರೋದ್ರಿಂದ ಧರ್ಮಸ್ಥಳದಲ್ಲೇ ಬೀಡನ್ನ ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಸ್ಥಿಪಂಜರಗಳ ಸಂಗ್ರಹಿಸಿರುವ ಪ್ರಣವ್ ಅಂಡ್ ಟೀಮ್, ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಇದೀಗ ಅಸ್ಥಿಪಂಜರಗಳನ್ನ ವೈಜ್ಞಾನಿಕ ವಿಧಿವಿಜ್ಞಾನಗಳ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಧರ್ಮಸ್ಥಳ ಸಮಾಧಿ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮುಸುಕುದಾರಿ ಅನಾಮಿಕ ವ್ಯಕ್ತಿ ಜೀವವನ್ನ ಕೊಟ್ಟಿದ್ದಾರೆ. ಯಾವೆಲ್ಲ ಪ್ರದೇಶಗಳನ್ನ ಗುರುತನ್ನ ಮಾಡಿದ್ರು ಇದೀಗ ಆ ಎಲ್ಲಾ ಪ್ರದೇಶದಲ್ಲೂ ಕೂಡ ಅಗೆಯುವ ಕೆಲಸ ಆಗ್ತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದ್ದಾವೆ. ಜೊತೆಯಲ್ಲಿ 12 ಮೂಳೆಗಳು ಪತ್ತೆಯಾಗಿರುವಂತದ್ದು. ಅನಾಮಿಕ ವ್ಯಕ್ತಿ ಸೂಚಿಸಿರುವಂತಹ ಸ್ಥಳದಲ್ಲಿ ಈಗಾಗಲೇ 12 ಮೂಳೆಗಳು ಪತ್ತೆಯಾಗಿದ್ದಾವೆ. ಹಾಗಾಗಿ ಧರ್ಮಸ್ಥಳದಲ್ಲೇ ಬೀಡನ್ನ ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ಗ್ರಾಮದ 6ನೇ ಗುಂಡಿಯಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದಾವೆ. 106 ಶವವನ್ನ ಹೂತ ಪ್ರಕರಣಕ್ಕೆ ಆರೋಪಕ್ಕೆ 3ನೇ ದಿನದ ಕಾರ್ಯಾಚರಣೆ ವೇಳೆ ಮಹತ್ತರ ತಿರುವು ಸಿಕ್ಕಿರುವಂತದ್ದು. ಇಂದು 2ನೇ ಗುಂಡಿ ಅಂದ್ರೆ 7ನೇ ಗುಂಡಿಯನ್ನ ಅಗೆಯುವಂತಹ ಸಾಧ್ಯತೆ ಇರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಅನಧಿಕೃತವಾಗಿ 106 ಶವವನ್ನ ಹೂಳಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ ಪರಿಸರದಲ್ಲಿ ಮಂಗಳವಾರದಿಂದ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಆ ಒಂದು ಕಾರ್ಯಾಚರಣೆ ಗುರುವಾರ ಯಶಸ್ಸನ್ನ ಕಂಡಿರುವಂತದ್ದು. 6ನೇ ಪಾಯಿಂಟ್ ನಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದಾವೆ. ಒಟ್ಟು 6ನೇ ಗುಂಡಿಯಲ್ಲಿ ಮಾನವನ 12 ಮೂಳೆಗಳು ಪತ್ತೆಯಾಗಿರುವಂತದ್ದು. ಅವುಗಳನ್ನ ಹೆಚ್ಚಿನ ತನಿಖೆಗೆ ಸಂಗ್ರಹಿಸಿ ಇಡಲಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅವನ್ನ ಜೋಪಾನ ಮಾಡಿರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ 106 ಹೆಣವನ್ನ ಹೂತಿ ಇರುವುದಾಗಿ ಅನಾಮಿಕ ವ್ಯಕ್ತಿ ದೂರು ನೀಡಿರುವ ಹಿನ್ನೆಲೆಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯಾಚರಣೆ ವೇಳೆ 6ನೇ ಗುಂಡಿಯಲ್ಲಿ 6ನೇ ಸ್ಥಳದಲ್ಲಿ ಈಗಾಗಲೇ ಕೆಲವೊಂದಷ್ಟು ಮೂಳೆಗಳು ಪತ್ತೆಯಾಗಿರುವಂತದ್ದು. ಪಾಯಿಂಟ್ 6ರಲ್ಲಿ ತನಿಖೆಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಂತಾಗಿದೆ. ಈಗಾಗಲೇ 6ರಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನ ಪಡೆದುಕೊಂಡಿರುವಂತದ್ದು. ಧರ್ಮಸ್ಥಳ ಪ್ರಕರಣ ಅವಶೇಷಗಳನ್ನ ಸಂರಕ್ಷಿಸಿವೆ. ಆ ಸಾಕ್ಷ್ಯಗಳು ನಾಶವಾಗದಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಅವಶೇಷಗಳನ್ನ ಸಂರಕ್ಷಿಸಿ FSL ತಂಡ ತೆಗೆದುಕೊಂಡು ಹೋಗಿದೆ. ಅಸ್ಥಿ ಪಂಜರಗಳು ಸಿಕ್ಕಂತಹ 6ನೇ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನ ಕ್ರಮವನ್ನ ಭದ್ರತೆಗೆ ತೆಗೆದುಕೊಂಡಿರುವಂತದ್ದು. 4 ದಿಕ್ಕಲ್ಲೂ ಕೂಡ ಸೀಟನ್ನ ಅಳವಡಿಸಿ ಸಂರಕ್ಷಣೆಯನ್ನ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ನಾಶ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. 3ನೇ ದಿನ ಉತ್ಖನನ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ನೇತ್ರಾವತಿ ದಡದಲ್ಲಿ ನಡೆದಿದೆ. ಬೆಳಗ್ಗೆ 11 ಗಂಟೆಯ ವೇಳೆಗೆ ನೇತ್ರಾವತಿ ಸೇತುವೆ ಕಡೆಯಿಂದ ತೆರಳಿದಂತಹ ಇಟಾಚಿ 6ನೇ ಪಾಯಿಂಟ್ ನಲ್ಲಿ ಅಗೆತವನ್ನ ಆರಂಭಿಸಿತ್ತು. ಅಗೆತದ ವೇಳೆ ಸ್ಥಳದಲ್ಲಿ ನೇತ್ರಾವತಿ ನದಿ ನೀರಿನ ಹೊರತೆಯಿಂದಾಗಿ ಗುಂಡಿಯಲ್ಲಿ ನೀರು ಕೂಡ ತುಂಬಿಕೊಂಡಿತ್ತು. ಹಾಗಾಗಿ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಗುಂಡಿಯಲ್ಲಿ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಕೂಡ ಪತ್ತೆಯಾಗಿದ್ದಾವೆ. 4 ತಿಂಗಳ ಹಿಂದೆ ಜಾಂಡೀಸ್ಗೆ ಬಲಿಯಾದವನ ಪಾನ್, ಆತನ ತಾಯಿಗೆ ಸೇರಿದ್ದ ಡೆಬಿಟ್ ಕಾರ್ಡ್ ಅಂತ ವರದಿಯಾಗಿರುವಂತದ್ದು. ಇದೀಗ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳು ಇದೀಗ ಟರ್ನಿಂಗ್ ಪಾಯಿಂಟ್ ಅನ್ನ ಕೊಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿರುವಂತದ್ದು. 6ನೇ ಸ್ಥಳದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳಿಂದಾಗಿ ಈಗಾಗಲೇ ಎಸ್ಐಟಿ ತಂಡದ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ. ಅಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ನಾಶವಾಗಬಾರದು, ತನಿಖೆಗೆ ಎಲ್ಲಾ ಸಾಕ್ಷ್ಯಗಳನ್ನ ಜೋಪಾನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಬೀಡನ್ನ ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಲ್ಲೇ ಟೆಂಟ್ ಅನ್ನ ಹಾಕಿಕೊಂಡು ಬೀಡನ್ನ ಬಿಟ್ಟಿರುವಂತದ್ದು. ಸೀಟನ್ನ ಕೂಡ 4 ದಿಕ್ಕುಗಳಿಗೂ ಕೂಡ ಸೀಟ್ಗಳನ್ನ ಹಾಕಲಾಗಿದೆ. ಗುಂಡಿಗೆ ನೀರು ತುಂಬಿಕೊಂಬಾರದು ಅನ್ನುವ ನಿಟ್ಟಿನಲ್ಲಿ
ಸೀಟನ್ನು ಕೂಡ ಹಾಕಿರುವಂಥದ್ದು. ಅಲ್ಲಿಗೆ ಯಾರು ತೆರಳದಂತೆ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇದೀಗ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಧ್ಯಾಹ್ನ 12:30 ವೇಳೆಗೆ ಸುಮಾರು 3 ರಿಂದ 4 ಅಡಿ ಆಳದಲ್ಲಿ ಕೆಲವು ಎಲುಬುಗಳು ಪತ್ತೆಯಾಗಿದ್ದಾವೆ. ಅಸ್ಥಿಪಂಜರದ ಕುರುಹು ಸಿಕ್ಕಿರುವಂಥದ್ದು 6ನೇ ಪಾಯಿಂಟ್ನಲ್ಲಿ. ಈ ಅಸ್ಥಿಪಂಜರದ ಎಲುಬುಗಳು ಗಂಡಸಿನದ್ದಾಗಿದ್ದಾವೆ ಎಂದು ಹೇಳಲಾಗ್ತಾ ಇದೆ. ಅಲ್ಲದೆ ಇದು ಶವ ಪರೀಕ್ಷೆ ಮಾಡಿ ಹೂತಿರುವ ಶವ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇದೀಗ. ಹಾಗಾಗಿ ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಂಥ ಅವಶೇಷಗಳಾಗಿರ್ಬೋದು, ಅಸ್ಥಿ ಪಂಜರಗಳಾಗಿರ್ಬೋದು, ಎಲ್ಲವೂ ಕೂಡ ಟರ್ನಿಂಗ್ ಪಾಯಿಂಟ್ ಅನ್ನ ಕೊಡ್ತಾ ಇರುವಂಥದ್ದು ಈ ಕೇಸ್ನಲ್ಲಿ. ನಿನ್ನೆ ನಡೆದಂತಹ ಉತ್ಖನನ ಕಾರ್ಯದಲ್ಲಿ ಶ್ವಾನ ದಳವನ್ನ ಕೂಡ ಕರೆಸಿಕೊಂಡು ಅಧಿಕಾರಿಗಳು ಹೆಚ್ಚಿನ ಅವಶೇಷಗಳಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಈ ಮಧ್ಯೆ ಗುರುವಾರ ಮಧ್ಯಾಹ್ನ ಮಹಾಜರ ಪ್ರಕ್ರಿಯೆಯನ್ನ ಕೂಡ ನಡೆಸಲಾಗಿದೆ. ಹಲವಾರು ಗಂಟೆಗಳು ಬೇಕಾಗಿದ್ದರಿಂದ 7ನೇ ಪಾಯಿಂಟ್ ಕಡೆಗೆ ಹೋಗಲು ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇಂದು 7ನೇ ಪಾಯಿಂಟ್ ಅನ್ನ ಅಗಿಯುವಂತ ಸಾಧ್ಯತೆ ಇರುವಂಥದ್ದು. ಎಲುಬುಗಳನ್ನ ಸಂಗ್ರಹಿಸಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿದ ಬಳಿಕ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಅವಶೇಷಗಳ ಮಹಜರು ಪ್ರಕ್ರಿಯೆ ನಡೆದಿದೆ. ಜಾಗದ ದಾಖಲೆ ಸೇರಿ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಅಲ್ಲದೆ ಹೆಚ್ಚಿನ ತನಿಖೆಗೆ ಈ ಎಲುಬುಗಳನ್ನ ಸಂರಕ್ಷಿಸಿ ಕೂಡ ಇಡಲಾಗಿರುವಂಥದ್ದು. ಜಾಗವನ್ನ ಕೂಡ ಸುರಕ್ಷಿತವಾಗಿ ನೋಡಿಕೊಳ್ಳಲಾಗಿದೆ. ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿರುವಂಥದ್ದು. ಯಾರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಬಾರ್ದು. ಅದೇ ನಿಟ್ಟಿನಲ್ಲಿ ನೀರು ತುಂಬಿಕೊಂಡು ಗುಂಡಿ ಮುಚ್ಚಿ ಹೋಗುವಂತ ಸಾಧ್ಯತೆ ಇರೋದ್ರಿಂದ 4 ಭಾಗಕ್ಕೂ ಕೂಡ ಸೀಟನ್ನ ಹಾಕಲಾಗಿದೆ. ಶುಕ್ರವಾರ ಅನಾಮಿಕ ತೋರಿಸಿದ 7ನೇ ಗುಂಡಿ ಅಗೆಯುವ ಕಾರ್ಯ ಅಂದ್ರೆ ಇಂದು ನಡೆಯುತ್ತೆ. ಈ ಪ್ರದೇಶದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ರಹಸ್ಯ ಬಯಲಾಗಿದೆ. ಇದೀಗ ಪಾಯಿಂಟ್ ನಂಬರ್ 1ರಲ್ಲಿ ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಆ ಒಂದು ರಹಸ್ಯ ಬಯಲಾಗಿರುವಂಥದ್ದು. ಡೆಬಿಟ್ ಹಾಗೂ ಪಾನ್ ಕಾರ್ಡ್ಗೆ ಹೊಸ ತಿರುವು ಸಿಕ್ಕಿದೆ. ಅನಾರೋಗ್ಯದಿಂದ ಪಾನ್ ಕಾರ್ಡ್ ವಾರಸುದಾರ ಸಾವನ್ನಪ್ಪಿದ್ರು ಅನ್ನುವ ಪ್ರಶ್ನೆ ಕೂಡ ಇದೀಗ ಬಂದಿರುವಂಥದ್ದು. ಸಾವಿಗೀಡಾದ ವ್ಯಕ್ತಿಯ ತಾಯಿಗೆ ಸೇರಿದ್ದ ಪಾನ್ ಕಾರ್ಡ್ ಇದು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಸಾವಿಗೀಡಾದ ವ್ಯಕ್ತಿಯ ಪಾನ್ ಕಾರ್ಡ್ ಇದು ಅನ್ನುವ, ಅವರ ತಾಯಿಯ ಪಾನ್ ಕಾರ್ಡ್ ಇದು ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಗುಂಡಿಯಲ್ಲಿ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಪತ್ತೆಯಾಗಿದ್ವು. 4 ತಿಂಗಳ ಹಿಂದೆ ಜಾಂಡೀಸ್ಗೆ ಬಲಿಯಾದವನ ಪಾನ್ ಕಾರ್ಡ್ ಇದು, ಅವನ ತಾಯಿಗೆ ಸೇರಿದ ಡೆಬಿಟ್ ಕಾರ್ಡ್ ಎಂದ ಮಾಹಿತಿ ಲಭ್ಯವಾಗಿರುವಂಥದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಮಂಗಳವಾರ ಪಾಯಿಂಟ್ 1ರಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಆ ವೇಳೆ ಪಾನ್ ಕಾರ್ಡ್ ಮೃತ ವ್ಯಕ್ತಿಗೆ ಸೇರಿದ್ದಾಗಿದೆ ಹಾಗೂ ಡೆಬಿಟ್ ಕಾರ್ಡ್ ಮೃತ ವ್ಯಕ್ತಿಯ ತಾಯಿಗೆ ಸೇರಿದ್ದು ಅನ್ನುವ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗೆ ಅವರ ತಾಯಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಧರ್ಮಸ್ಥಳ ಗ್ರಾಮದಲ್ಲಿ ಮಂಗಳವಾರ ಪಾಯಿಂಟ್ 1ರಲ್ಲಿ ಉತ್ಖನನ ವೇಳೆ ಹರಿದ ಕೆಂಪು ಬ್ಲೌಸ್, ಪಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿದ್ವು. 1ರಲ್ಲಿ ಪುರುಷರ ಹೆಸರು, ಮತ್ತೊಂದರಲ್ಲಿ ಮಹಿಳೆಯ ಹೆಸರು ಇತ್ತು. ಲಕ್ಷ್ಮಿ ಎಂಬ ಹೆಸರು ಕೂಡ ಲಭ್ಯವಾಗಿದ್ದಂಥದ್ದು. ಇದೀಗ ಆ ಒಂದು ಡೆಬಿಟ್ ಕಾರ್ಡ್ ರಹಸ್ಯ ಬಯಲಾಗಿರುವಂಥದ್ದು. ತನಿಖೆಯನ್ನ ನಡೆಸಿ ಎಸ್ಐಟಿ ಇದರ ಮೂಲವನ್ನ ಕೂಡ ಪತ್ತೆ ಹಚ್ಚಿದೆ. ಪಾಯಿಂಟ್ ನಂಬರ್ 1ರಲ್ಲಿ ಉತ್ಖನನ ವೇಳೆ ಪತ್ತೆಯಾದಂತಹ ಪಾನ್ ಕಾರ್ಡ್ ಮೃತ ವ್ಯಕ್ತಿಗೆ ಸೇರಿದ್ದಾಗಿದೆ ಹಾಗೂ ಡೆಬಿಟ್ ಕಾರ್ಡ್ ಮೃತ ವ್ಯಕ್ತಿಯ ತಾಯಿಗೆ ಸೇರಿದ್ದಾಗಿದ್ದು ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಮೃತ ವ್ಯಕ್ತಿ 2025ರ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ಕಾಯಿಲೆಯಿಂದ ಕೊನೆ ಉಸಿರೆಳನ್ನ ಎಳೆದಿದ್ರು. ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಇದೀಗ ಈ ವಿಚಾರವನ್ನ ಎಸ್ಐಟಿ ಸ್ವತಃ ಮಹಿಳೆಯನ್ನ ಸಂಪರ್ಕಿಸುವ ಮೂಲಕ ಖಚಿತಪಡಿಸಿಕೊಂಡಿದೆ. ಈ ಬಗ್ಗೆ ತನಿಖೆ ಮುಂದುವರೆದಿದ್ದು ಎನ್ನುವ ಮೂಲಗಳು ಕೂಡ ಇದೀಗ ತಿಳಿಸಿರುವಂಥದ್ದು. ಈಗಾಗಲೇ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿದ್ದಂತಹ
ಕುರುಹುಗಳನ್ನ ಆ ಒಂದು ರಹಸ್ಯವನ್ನ ಪತ್ತೆ ಹಚ್ಚಲಾಗಿದೆ. 4 ತಿಂಗಳ ಹಿಂದೆ ಜಾಂಡೀಸ್ಗೆ ಬಲಿಯಾದವನ ಪಾನ್ ಕಾರ್ಡ್, ಅದೇ ರೀತಿಯಾಗಿ ಅವನ ತಾಯಿಗೆ ಸೇರಿದ್ದಂತಹ ಡೆಬಿಟ್ ಕಾರ್ಡ್ ಇದು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಪಾಯಿಂಟ್ ನಂಬರ್ 6ರಲ್ಲಿ ಈಗಾಗಲೇ ಅಸ್ಥಿಪಂಜರಗಳು ಸಿಕ್ಕಿದ್ದು ಅದರ ತನಿಖೆ ಚುರುಕನ್ನಗೊಳಿಸಿದ್ದಾರೆ ಎಸ್ಐಟಿ ತಂಡದವರು. ಇಂದು 7ನೇ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ.